தங்கவயல் மக்களின் மாலை பொழுதை மகிழ்ச்சியாக்கிட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். குழந்தைகளுக்கு உற்சாகமூட்டி மகிழ்ச்சி ததும்பி குதூகலமாய் நேரம் கழித்திட இதோ வந்துவிட்டது தங்கவயல் மலையாளி மைதானத்தில் அமைந்துள்ள ஜூம் பார்க். வித்தியாசமான பறவை இனங்கள் மற்றும் பைத்தான் பாம்பு வகைகள், அதாவது மலைப்பாம்பு வகைகள் உங்களை ஒரு தனித்தீவுக்கே அழைத்து சென்றது போல் ஒரு உணர்வு உங்களுக்கு ஏற்படுத்தும். அது மட்டுமல்லாமல் வீட்டுக்கு தேவையான பொருட்களும் மற்றும் வித்தியாசமான உணவு வகைகள் உங்கள் நாவை ஆக்கிரமித்துக் கொள்ளும் வகையில் சுவையில் உச்சம் உணர நீங்கள் உங்கள் குடும்பத்தோடு செல்ல வேண்டிய இடம் தங்கவயல் மலையாளி மைதானத்தில் அமைந்துள்ள ஜூம் பார்க் மட்டுமே. ಮಾಹಿತಿಗಳು ಕೊಟ್ಟಿದ್ದೀವಿ, ಲಡ್ಡು ಕೊಟ್ಟಿದ್ದೀವಿ. ಅದರಲ್ಲಿ ಹೆಚ್ಚು ಕಡಿಮೆ ಏನೋ ಆಗಿರುತ್ತೆ. ಇಲ್ಲಿ BO KJP ಇದ್ದಾರೆ, ಒಂದೊಂದು ಬ್ಲಾಕ್ ಎಜುಕೇಷನ್ ಆಫೀಸರು, ಅವ್ರಿಗೆ ನಾವು ಮಾಹಿತಿಗಳು ತುಂಬ ಕೊಡ್ತಾ ಇದ್ದೀವಿ. ನಮಗೆ ಆಲ್ ಪ್ರೈವೇಟ್ ಸ್ಕೂಲ್ ಸ್ಟ್ರಕ್ಚರ್ ಬೋರ್ಡಲ್ಲಿ ಆಗಬೇಕು. ಆರ್ ಏರಿಯಾ ಸ್ಕೂಲು ಇವರು ಒಂದ್ಸಲ ಕರೆಸ್ಬೇಕು. DD ಯಾಕೆ ಬರಲ್ಲ KJP ಅಲ್ಲಿ? DD ಒಂದು ಮಾತು ಕೇಳಿದ್ರೆ ಏನು ಹೇಳ್ತಾರೆ, ಬರೀ BO ಮನೆ ಹೇಳ್ತಾರೆ. BO ಒನ್ ಆಫ್ ದಿ ಬಾಸ್, BO ಇಲ್ಲಿಂದ ರೆಕಮೆಂಡೇಶನ್ ಮಾಡಿ ಕಳಿಸ್ಬಿಡ್ತಾರೆ, ಏನ್ ಬೇಕಾದ್ರೂ ಮಾಡ್ಕೊಳ್ಬೋದಾ? ಮೇನ್ ಬಾಸು ಇಲ್ಲಿಂದ ರೆಕಮೆಂಡೇಶನ್ ಓನ್ಲಿ ಫಾರ್ DD. BO ಇದೆಲ್ಲ DD ಫೈನಲಿಸ್ಟ್ ಮಾಡ್ತಾರೆ. DD ಇಲ್ಲಿ ಸರ್, ಇಲ್ಲಿ DD ಬರಬೇಕು. ನನಗೆ ಟೋಟಲಿ ಆಲ್ ಸ್ಕೂಲ್ಸ್ ಮ್ಯಾನೇಜ್ಮೆಂಟ್ ಇಲ್ಲಿ ನಿಮ್ಮ ಹತ್ರ ನಿಮ್ಮ ಚಾಮರಲ್ಲಿ ಬರಬೇಕು. ಯಾವತ್ತು ಒಂದು ಡೇಟ್ ಇದೆ, ಅದ್ರ ಜೊತೆಗೆ DD ಬರಬೇಕು, ಅಲ್ಲಿಂದ ಕಮಿಷನರ್ ಬರಬೇಕು. ಇಲ್ಲಿ ಏನಾಗ್ತಂದ್ರೆ ಏನೇನು ಸ್ಕೂಲಲ್ಲಿ ಫೀಸ್ಗಳು ತಗೋತಾರೆ. ಸ್ಕೂಲ್ ಅವ್ರಿಗೆ ಬಂದ್ರೆ ಅವ್ರಿಗೆ ಬಂದು ಸಪರೇಟ್ ಆಗಿ ಫಂಡ್ಸ್ ಬರುತ್ತೆ. ನಮ್ಮ ಸ್ಟೂಡೆಂಟ್ಸ್ ಹತ್ರ ಫಂಡ್ಸ್ ತಗೊಂಡು ಏನ್ ಮಾಡ್ತಾರೆ? ಅದು ಏನಿದೆ ಸ್ಕೂಲ್, ನೀವು ಸ್ಯಾಲರಿ ಕೊಡ್ತಾ ಇದ್ದೀರಾ, ನಿಮ್ ಕಡೆ ಸ್ಯಾಲರಿ ಹೋಗುತ್ತಲ್ಲ ಸರ್. ಏನೇನು ಸ್ಕೂಲ್ಗೆ ಎಲ್ಲ ಕಡೆ ಸನ್ ಜೋಸಫ್ ಹೋಗುತ್ತೆ, ಸನ್ ಟ್ರೇಸ್ ಹೋಗುತ್ತೆ, ಸನ್ ಮೇರಿಸ್ ಹೋಗುತ್ತೆ. ಮೋರ್ ದನ್ 14 ಸ್ಕೂಲ್ಗೆ ನಿಮ್ ಕಡೆ ಸ್ಯಾಲರಿ ಹೋಗ್ತಾ ಇದೆ. ಇವ್ರು ಹೆಂಗೆ ಫೀಸ್ ತಗೊಳ್ತಾರೆ? ಫೀಸ್ ತಗೊಳ್ಳೋಕೆ ಪಾಸಿಬಲ್ ಬರೀ 200 ರೂಪೀಸ್ ತಗೊಳ್ಬೇಕು. ಅಂತಂದ್ರೆ ಅವ್ರ ಧೈರ್ಯ ಹೆಂಗಂದು ಬಂದಿದೆ, ಒಂದು BO ಗಳಿಂದ ಬಂದಿಲ್ಲ, DD ಗಳಿಂದ ಬಂದಿದೆ. ಅದು ಮಾತ್ರ ನಮ್ಗೆ ಮಾಹಿತಿ ಕೊಡಿ, ಇವರೆಲ್ಲ ಕರೆಸ್ಬೇಕು. ಇಷ್ಟೇ ಸರ್. 8 ಸ್ಕೂಲ್ಸ್ ಕೂಡ ಫೀಸ್ಗಳು ತಗೊಳ್ತಾರೆ ಸರ್. ಗೌರ್ಮೆಂಟ್ ಏರಿಯಾ ಸ್ಕೂಲ್ ಇಲ್ಲಿ ಬಂದು 4,000 5,000 ಮಂತ್ಲಿ ಫೀಸು ಇದೆಲ್ಲ ಹೆಂಗೆ ತಗೊಳಕ್ಕಾಗತ್ತೆ? ಯಾವ ರೀತಿಯಲ್ಲಿ ತಗೊಳ್ತಾರೆ? ಇವ್ರಿಗೆ ಯಾವ ಧೈರ್ಯ ಕೊಡ್ಬೋದು? ನಮ್ದು BO ಈಸ್ ಒನ್ ಆಫ್ ದಿ ಬೆಸ್ಟ್ ಆಫೀಸರ್ ಕೋಲಾರ ಡಿಸ್ಟಿಕ್. ಅವ್ರು ಏನ್ ಬೇಕಾದ್ರೆ ಮುಂದೆ ಮಾಡಿದಾರ ಇಂದ ನಮ್ಗೆ ಅದರವೆಲ್ಲ ಬೇಕಾಗಲ್ಲ. ನಾವು ಇಲ್ಲಿಂದ ಬರ್ತೀವಿ, ಒಳ್ಳೆ ರೀತಿಯಲ್ಲಿ ನಮ್ಗೆ ರೆಸ್ಪಾನ್ಸಿಬಲ್ ಕೊಡ್ತಾರೆ, ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ. ನೋಡ್ಕೊಳ್ಳಂದ್ರೆ ನಮ್ಮ ಜನ ಏನ್ ಮಾಡ್ತಾರೆ, ಬೇರೆ ರೀತಿ ನೋಡ್ಕೊಳ್ತಾರೆ. ಅದಿಲ್ಲ, ಎಲ್ಲಾರು ಕರೆಸ್ತಾರೆ, ಮಾಹಿತಿಗಳು ಕೊಡ್ತಾರೆ, ಕೂತ್ಕೊಂಡು ನಮ್ಗೆ ಮಾತಾಡ್ಕೊಂಡು ಅವಕಾಶ ಕೊಡ್ತಾರೆ. ಆ ರೀತಿಯಲ್ಲಿ ಒಳ್ಳೆ BO ನಮ್ಗೆ BO ಗಳಿಂದ ಜಸ್ಟ್ DD ಕಾಲ್ ಮಾಡಿ ಯಾವತ್ತಿಲ್ಲಿ ಬರ್ತಾರೆ KJP, ನಮ್ದು ಒಂದು ಇದು ಕೊಡಿ ಸರ್, ಡೇಟ್ ಕೊಡಿ, DD ಕಾಲ್ ಮಾಡಿ. ಸರ್ ವಿಷ್ಣು ಮುಂದೆ ಮಾತಾಡ್ತಾರೆ ಸರ್. DD ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಬಾಬು ಮಾತಾಡ್ತೀನಿ ಸರ್. ಸರ್ ನನ್ನ ನಂಬರ್ ಎತ್ತಲ್ಲ ನೀವು, ಪರ್ಸನಲ್ ನಂಬರ್, ಬೇರೆ ನಂಬರ್ ಮಾಡಿಲ್ಲ ಎತ್ತೀರಾ? ಹಾಂ ಗೊತ್ತು ಸರ್. ಸರ್ ಗೊತ್ತು ನನಗೆ. ನಮ್ಮ BO ಇದ್ದೀವಿ ಸಾರು. ಒಂದ್ಸಲ KJP ಅಲ್ಲಿ ವಿಸಿಟ್ ಕೊಡಲೇಬೇಕು. ಇಲ್ಲಿ ಕೊಟ್ಟಿದ ಮೇಲೆ ನಾವು ಇಲ್ಲಿ ನಿಮ್ಮ ಹತ್ರ ಕೋಪರೇಷನ್ ಇಟ್ಕೊಂಡು, ಸಾರ್ ಹತ್ರ ಕೋಪರೇಷನ್ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಒಳ್ಳೆ ಸ್ಟೂಡೆಂಟ್ಸ್ ಒಳ್ಳೆ ಎಜುಕೇಶನ್ ಕೊಡಬೇಕು. ನನ್ನೆಗೂ ಒಂದು ಬಿಲ್ಡಿಂಗ್ ತೋರಿಸಿದೀವಿ ಸರ್, ಪಕ್ಕದಲ್ಲಿ ನಿಮ್ಮ BO ಆಫೀಸ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ತೋರಿಸಿದೀವಿ ಸರ್. ಹೆಂಗಿದೆ ಗೊತ್ತಾ ಇನ್ಫ್ರಾಸ್ಟ್ರಕ್ಚರ್? ಅಷ್ಟು ಡ್ಯಾಮೇಜು. ಪಾಪ ಮಕ್ಕಳು ಓದ್ತಾರೆ,
ನೀವು ಇಬ್ಬರು ಗೌರ್ಮೆಂಟಲ್ಲಿ ಕೆಲಸ ಮಾಡೋರಲ್ಲ, ಗೌರ್ಮೆಂಟ್ ಸ್ಕೂಲ್ ಕಲಿಸ್ಬೇಕಂದ್ರೆ ಅದು ಬಿಟ್ಟು ಒನ್ಲಿ ಫಾರ್ ಪ್ರೈವೇಟ್ ಸ್ಕೂಲ್ ಬೂಸ್ಟ್ ಮಾಡ್ತೀರಾ. ಗೌರ್ಮೆಂಟ್ ಏನಾಗೋದು? ಈ ಪಕ್ಕದಲ್ಲಿದೆ ಏನದು ಗೌರ್ಮೆಂಟ್ ಸ್ಕೂಲ್ ಸರ್, ಅಷ್ಟು ಡ್ಯಾಮೇಜ್ ಆಗಿದೆ, ಎಲ್ಲ ಕಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆ ಜನ ಚಿಕ್ಕ ಚಿಕ್ಕ ಮಕ್ಕಳು ಕೂತ್ಕೊಳ್ಳೋಕ್ಕಾಗಲ್ಲ, ಹಾವುಗಳು ಬರ್ತೀನಿ ಅಂತಾರೆ. ರವಿ ಅಷ್ಟು ಡಿ ಬರ್ತಾ ಇದ್ದಾರೆ, ಅವ್ರ ಮುಖಾಂತರ ನಮ್ಮ ಪಿ ಒ ಸರ್ ಮೀಟಿಂಗ್ ಇಡೀ ಮ್ಯಾನೇಜ್ಮೆಂಟ್ ಸ್ಕೂಲನ್ನು ಕರೆಸ್ತಾರೆ. ಟೋಟಲಿ ಪ್ರೈವೇಟ್ ಸ್ಕೂಲ್, ಟೋಟಲಿ ಆಲ್ ಮ್ಯಾನೇಜ್ಮೆಂಟ್ ಸ್ಕೂಲು, ಇಲ್ಲಿ ಪ್ರೈವೇಟ್ ಸ್ಕೂಲು ಅದು ಏಡೆಡ್ ಸ್ಕೂಲು ಎಲ್ಲ ಕರೆಸ್ಬಿಟ್ಟು ಏನೇನು ಜನಕ್ಕೆ ಒಳ್ಳೆದಾಗ್ಬೋದು. ಎಲ್ಲ ಬಡವರು ಹೋಗ್ತಾರೆ ಜಾಗ. ಬಡವರು ಅಂದರೆ ನಾರ್ಮಲ್ ಕಾರ್ಮಿಕರು, ಅದು ಬೆಂಬಲದಲ್ಲಿ ಕೆಲಸ ಮಾಡೋರು, ಕಾಂಟ್ರಾಕ್ಟರಿ ಕೆಲಸ ಮಾಡಿ ರೇಟ್ ಮಾಡೋ ಜನ ಎಲ್ಲ ಜನ ಹೋಗ್ತಾರೆ. ಅವ್ರ ತುಂಬ ಫೀಸ್ಗಳು ನಾರ್ಮಲ್ ಫೀಸಲ್ಲಿ ಕಡಿಮೆ. ಏನು ಗೌರ್ಮೆಂಟ್ ಆಸ್ ಯೂಸಲ್ ಡಿ ಸಿ ಸಾಹೇಬರು ಇದ್ರ ಮೇಲೆ ಅವರು 101% ಒಪ್ಕೊಂಡಿದ್ದಾರೆ. ಜುಲೈ 1 10ವರೆಗೆ ಮೀಟಿಂಗ್ ಸರ್. ಅದು ಮ್ಯಾನೇಜ್ಮೆಂಟನ್ನು ಮತ್ತು HMSನ್ನು ಇಲ್ಲಿ ಮೀಟಿಂಗ್ ಮಾಡಿ ಏನು ಪುಸ್ತಕ, ಬಟ್ಟೆ, ಬ್ಯಾಗು ಮತ್ತು ಫೀಸು ಇದ್ರ ಬಗ್ಗೆ ಎಲ್ಲನೂ ಮಾಹಿತಿ ಕೊಡಬೇಕು ಅನ್ನೋದಕ್ಕೆ ಬರ್ತಾ ಇದ್ದಾರೆ. ಒಂದು ಸಭೆ ಸೇರಲಿಕ್ಕೆ. ಅದೇ ರೀತಿ ನಾವು 2 ದಿನಗಳೊಳಗೆ ಸಂಬಂಧಪಟ್ಟಂತೆ ಎಲ್ಲ ಮ್ಯಾನೇಜ್ಮೆಂಟ್ಗಳು ಮಾಹಿತಿಯನ್ನು ಕಳಿಸ್ತೀವಿ. ಜುಲೈ 1ನೇ ತಾರೀಕಿಗೆ ಇಲ್ಲಿ ಹಾಜರಾಗಬೇಕು ಅಂತೇಳಿ. ಆವಾಗ ನಮ್ಮೆಲ್ಲ ಸಮ್ಮುಖದಲ್ಲಿ ಚರ್ಚೆ ಮಾಡಿ